ನಿನ್ನೆ ವ್ಲಾಗ್ ನೋಡಿ ನಿಮಗೆ ಏನು ಅನ್ನಿಸ್ತು? ಬರೀ ಕತೆ ಹೇಳಿದೆ ಅನ್ನಿಸ್ತಾ? ನೋ ಗೈಸ್, ಅದು ಪ್ಯೂರ್ಲಿ ಮಾಡರ್ನ್ ಸೈನ್ಸ್. IVF ಇನ್ ವಿಟ್ರೋ ಫರ್ಟಿಲೈಸೇಷನ್ ಬಗ್ಗೆ ನಾವೇನು ಕೇಳ್ತೀವಿ ಇವಾಗ, ಅದು ಇತ್ತೀಚೆಗಂತೂ ಅದು ಜಾಸ್ತಿ ಆಗೋಗ್ಬಿಟ್ಟಿದೆ. ಅದೇ ಥರ ಒಂದು ಹುಟ್ಟು ಸುಬ್ರಹ್ಮಣ್ಯಂದು. ಅಲ್ಲಿ ಏನು ಮಾಡ್ತಾರೆ, ಸ್ಪರ್ಮ್ ಮತ್ತು ಎಗ್ನ ಕಲೆಕ್ಟ್ ಮಾಡಿಬಿಟ್ಟು ಎಂಬ್ರಿಯೋ ಆಗೋವರೆಗೂ ಟೆಸ್ಟ್ ಟ್ಯೂಬಲ್ಲಿ ಬೆಳೆಸಿ ಮತ್ತೆ ಅದನ್ನು ತೆಗೆದು ಗರ್ಭಕೋಶಕ್ಕೆ ಹಾಕ್ತಾರೆ ಅಲ್ವಾ. ಇದು ಸ್ವಲ್ಪ ಪ್ರೊಸೀಜರ್ ಚೇಂಜ್ ಇದೆ ಸುಬ್ರಹ್ಮಣ್ಯನ ಹುಟ್ಟು, ಬಟ್ ಎಕ್ಸಾಕ್ಟಾಗಿ ನಮಗೆ ಇದೇ ಪ್ರೊಸೀಜರ್ನ ಮಹಾಭಾರತದಲ್ಲಿ ನೋಡೋಕ್ಕೆ ಸಿಗುತ್ತೆ. ನೀವು ಯಾವುದೇ ಮಾಡರ್ನ್ ಸೈನ್ಸ್ನ ತಗೊಳ್ಳಿ, ಎಲ್ಲಾದರೂ ಒಂದು ಕಡೆ ನಮ್ಮ ಪುರಾಣದಲ್ಲಿ ಅದು ಉಲ್ಲೇಖ ಇರುತ್ತೆ. ಜೋರ್ ಮಳೆ ಜೊತೆಗೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾನು ಹೇಳ್ದೆ ನಿಮಗೆ, ಕೃತಿಕೆಯರು 6 ಜನ, ಋಷಿಗಳ ಪತ್ನಿಯವರು 6 ಜನ ಅವನಿಗೆ ಹಾಲುಣಿಸಿ ಬೆಳೆಸಿದ್ರು ಅಂತ. ಹಾಲಿನ ರೂಪದಲ್ಲಿ ಅವರು ಸದ್ಬುದ್ಧಿ, ಸದಾಚಾರ, ನಡವಳಿಕೆಗೆ ಬೇಕಾದಂತ 6 ಅಂಶಗಳನ್ನ ಸುಬ್ರಹ್ಮಣ್ಯನಲ್ಲಿ ತುಂಬಿದ್ರು. ಜ್ಞಾನ, ಧೈರ್ಯ, ಸಹನೆ, ಧರ್ಮ, ಕರ್ಮ, ಪ್ರೇಮ. 6 ಜನ ತಾಯಂದ್ರಿಂದ 6 ಗುಣಗಳನ್ನ ಅಂದ್ರೆ ಅಂಶಗಳನ್ನ ಪಡ್ಕೊಂಡ. ಷಣ್ಮುಖ ಆಗ್ಲೇಬೇಕಲ್ವಾ ಅವನು ತಾರಕಾಸುರನ್ ವಧೆ ಮಾಡಕ್ಕೆ. ಹಾಗಾಗಿ ಈ ತರ ಅವನ ಪ್ರಿಪರೇಷನ್ ನಡೀತು. ಹೀಗೆ ಕೃತಿಕೆಯರ ಹಾಲ್ನ ಕುಡಿದು ಬೆಳೆದಂತವನು ಕಾರ್ತಿಕೇಯ ಆದ. ಸುಬ್ರಹ್ಮಣ್ಯನ ಅಂದ್ರೆ ಷಣ್ಮುಖನ ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು, ನಿಮ್ಗೆ ಒಂದು ಸಕ್ಸಸ್ ಸೂತ್ರನೇ ಸಿಗುತ್ತೆ ಇಲ್ಲಿ. ಏನದು ಸಕ್ಸಸ್ ಸೂತ್ರ ಅಂತ ಹೇಳ್ತೀನಿ ನಾನು. ಮೊದಲನೇದು ಶ್ರವಣ, ಕೇಳಿಸ್ಕೋಬೇಕು. ಮನನ, ಅರ್ಥ ಮಾಡ್ಕೋಬೇಕು. ನಿಧಿಧ್ಯಾಸನ್ಯ, ಅದನ್ನ ಬಚ್ಚಿಟ್ಕೋಬೇಕು. ಆಮೇಲೆ ಪಠಣ ಅಂದ್ರೆ ಹೇಳ್ತಾನೆ ಇರಬೇಕು. ಮತ್ತೆ ಬೋಧನ, ಅದನ್ನ 4 ಜನಕ್ಕೆ ಬೋಧನೆ ಮಾಡಿ ಹಂಚಬೇಕು. ಕೊನೆಯದಾಗಿ ಅನುಷ್ಠಾನ, ನೀವೇನು ಅಷ್ಟು ಸಾಧನೆ ಮಾಡಿರ್ತೀರೋ ಅದನ್ನ ಅನುಷ್ಠಾನಕ್ಕೆ ತರಬೇಕು. ಫಾಲ್ಸ್ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ. ಫಾಲ್ಸ್ ಇದಾವೋ ಏನ್ ಕತೆ. ಸ್ವಲ್ಪ ಮಳೆಗೋಸ್ಕರ ಕೇಳ್ಕೊಂಡು ರೋಡೇ ಕಾಣಿಸ್ತಿಲ್ಲ, ಅಷ್ಟು ಮಳೆ ಸ್ಟಾರ್ಟ್ ಆಗೋದು. ಹೀಗೆ ನಮ್ಮ ಸುಬ್ರಹ್ಮಣ್ಯ ಪರಿಪೂರ್ಣ ಷಣ್ಮುಖ ಆಗಿ ತಾರಕಾಸುರನ್ನು ವಧೆ ಮಾಡ್ದ. ಮತ್ತೆ ದಕ್ಷಿಣದಲ್ಲಿ ಯಾಕೆ ಬಂದು ನೆಲೆ ನಿಂತ ಅನ್ನೋದಕ್ಕೊಂದು ರೋಚಕ ಸ್ಟೋರಿ ಇದೆ, ಹೇಳ್ತೀನಿ ನಾನು ನಿಮಗೆ. ಟೈಮ್ ಒಂದ್ಸಲ ಬಿಸ್ಲೆಗ್ ಬಂದು ಇದೇ ತರ ಹೆವಿ ಮಳೆ, ಕಾರ್ ಒಂದ್ 100 ಮೀಟರ್ಸ್ ಮುಂದಕ್ಕೆ ಹೋಗಕ್ಕಾಗದೆ ವಾಪಸ್ ಹೋಗಿದ್ವಿ ಅಲ್ವಾ ಬಿಸ್ಲೆಗೆ. ಇದಾದ್ರೂ ಬರೀ ಮಳೆ ಬರ್ತಾ ಇದೆ. ಅವಾಗ ಫುಲ್ ಮಿಸ್ಟು ಮಳೆ ಮಿಕ್ಸು, ಏನು ಕಾಣಿಸ್ತಾ ಇರ್ಲಿಲ್ಲ. ಈಗ್ಲೂ ಹಂಗೆ ಇದೆ, ಆದ್ರೆ ಓಕೆ ಹೋಗ್ಬೋದು. ನಾನು ಹೇಳ್ತಾ ಇರೋ 2 ಕತೆಗಳು ಸ್ಕಂದ ಪುರಾಣ ಮತ್ತೆ ಶಿವ ಪುರಾಣದಲ್ಲಿ ಬರೋ ಅಂತವು. ಅದನ್ನ ಆದಷ್ಟು ಸಿಂಪ್ಲಿಫೈ ಮಾಡಿ ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಬ್ಯೂಟಿ ಆಫ್ ವೆಸ್ಟರ್ನ್ ಘಾಟ್ಸ್. ನಾನು ಈ ಸ್ಟೋರಿನ ಮೊದಲನೇ ಸಲ ಕೇಳಿದ್ದು ನನ್ನ ಹೈಸ್ಕೂಲಲ್ಲಿ. ಈಗ ಶನಿ ಕತೆ ಎಲ್ಲ ಮನೇಲಿ ಓದಿಸ್ತಾರಲ್ಲ, ಅದೇ ತರ ಶಿವನ್ ಕತೆ ಓದಿಸ್ತಾ ಇದ್ರು. ಹಾಸನಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಓದಬೇಕಾದ್ರೆ ಕೇಳಿಸ್ಕೊಂಡಿದ್ದು ನಾನು. ಈಗ ಹೇಳಕ್ ಹೊಟ್ಟಿರೋ ಸ್ಟೋರಿ ಕೇಳಿದಾಗ ನಿಜವಾಗ್ಲೂ 1-3 ದಿನ ಅಪ್ಸೆಟ್ ಆಗ್ಬಿಟ್ಟಿದ್ದೆ ನಾನು. ಅಷ್ಟು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಬಿಟ್ಟಿತ್ತು ಅದು. ನೆಕ್ಸ್ಟ್ ಕೇಳಿಸ್ಕೊಳ್ಳಿ, ನಿಮ್ಗೂ ಹೇಳ್ತೀನಿ ಬ್ಯೂಟಿಫುಲ್ ಸ್ಟೋರಿನ. ಉತ್ತರ ಮತ್ತೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ ಆದ್ಮೇಲೆ ಒಂದ್ಸಲ ಶಮಿಕ ಮಹರ್ಷಿಗಳ ಆಶ್ರಮಕ್ಕೆ ವಿಹಾರಕ್ಕೆ ಅಂತ ಬರ್ತಾನೆ. ಆ ಮಹರ್ಷಿಗಳು ಪೂರ್ತಿ ಧ್ಯಾನದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ರಾಜ ಬಂದಿದ್ದು ಗೊತ್ತಾಗಲ್ಲ ಅವರಿಗೆ, ಅಷ್ಟು ಮುಳುಗೋಗಿರ್ತಾರೆ. ಆವಾಗ ಪರೀಕ್ಷಿತ್ ರಾಜಂಗೆ ಸಿಟ್ಟು ಬಂದ್ಬಿಡುತ್ತೆ. ನಾನು ಬಂದ್ರು ಇವರು ನನ್ನ ಏನೋ ವಿಚಾರಿಸ್ಕೊಂತ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಿದ್ದು ಒಂದು ಸರ್ಪನ ತೆಗೆದು ಅವ್ರ ಮೇಲೆ ಎಸ್ಬಿಡ್ತಾನೆ. ಅದನ್ನ ಶಮಿಕ ಮಹರ್ಷಿಗಳ ಮಗ ಶೃಂಗಿ ನೋಡ್ತಾನೆ. ಏನ್ ತಪ್ಪು ಮಾಡಿದ್ರು ನನ್ನ ತಂದೆ ಧ್ಯಾನಾಸಕ್ತರಾಗಿ ಕೂತಿರೋರ್ ಮೇಲೆ ನೀನು ಸರ್ಪ ಎಸ್ತಲ್ಲ, 7 ದಿನದ ಒಳಗಡೆ ನೀನು ಹಾವಿಂದನೇ ಮರಣ ಬಂದು ನೀನ್ ಸಾವಾಗ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಆದ್ರೆ ಅದನ್ನ ಪರೀಕ್ಷಿತ್ ರಾಜ ತುಂಬಾ ಲೈಟ್ ಆಗಿ ತಗೊಂಡ್ಬಿಡ್ತಾನೆ. 7 ದಿನ ಅಲ್ವಾ ಅಂತ ಹೇಳ್ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಯಾವುದೇ ಸರೀಸೃಪಗಳು ಅಡ್ಡಾಡಕ್ ಆಗದೆ ಇರೋ ಅಂತ ಪ್ಲೇಸ್ ಅಲ್ಲಿ ಹೋಗಿ ಕುತ್ಕೊಬಿಡ್ತಾನೆ. ಆದ್ರೆ ಆ ಶಾಪನ ಪೂರ್ಣ ಮಾಡೋ ಜವಾಬ್ದಾರಿ ದಕ್ಷನ್ ತಲೆಗೆ ಬರುತ್ತೆ. ಅವಾಗ ಅವನೇನ್ ಮಾಡ್ತಾನೆ, ಒಂದು ಹಣ್ಣೊಳಗೆ ಸೇರ್ಕೊಂಡು ಅಲ್ಲಿಂದ ಅವನು ಆ ಹಣ್ಣ ತಿಂದು ಪರೀಕ್ಷಿತ್ ರಾಜ ಸತ್ತೋಗ್ತಾನೆ. ಅವನೇನು ಹಣ್ಣೊಳಗ್ ಸೇರ್ಕೊಂಡ, ನಮ್ ಕಾರೊಳಗ್ ಫುಲ್ ಲೀಚಸ್ಸು, 10 ಲೀಚಸ್ನ ತೆಗ್ದಾಕಿದೀವಿ. ಬಿಸ್ಲಲ್ಲಂತೂ ತುಂಬಾ ಲೀಚ್ ಇದೆ. ನೀವು ಬಿಸ್ಲೆ ಕಡೆಗೆ ಹೋಗೋದಾದ್ರೆ ಲೀಚ್ ಪ್ರೂಫ್ ಸಾಕ್ಸ್ ಗಳು ಸಿಗುತ್ತೆ, ಅದನ್ನ ಹಾಕೊಂಡೋಗಿ ಮಲ್ನಾಡ್ ಕಡೆ ಎಲ್ಲಿ ಟ್ರೆಕ್ಕಿಂಗ್ ಬೇಕಾದ್ರೆ ಅದನ್ನ ಯೂಸ್ ಮಾಡ್ಬೋದು. ತುಂಬಾ ಲೀಚಸ್ ಇರುತ್ತಲ್ವಾ, ಅದಕ್ಕೋಸ್ಕರ. ಹೀಗೆ ಪರೀಕ್ಷಿತ್ನ ಸಾವಾಗುತ್ತೆ. ಆಮೇಲೆ ಆಕ್ಚುಯಲ್ ರಿವೆಂಜ್ ಸ್ಟಾರ್ಟ್ ಆಗುತ್ತೆ. ಪರೀಕ್ಷಿತ್ ರಾಜನ್ ಮಗ ಜನಮೇಜಯ ಶೃಂಗಿ ಮೇಲೆ ದ್ವೇಷ ಸಾಧಿಸ್ಕೊಳಕ್ಕೆ ಮುಂದೆ ಆಗ್ತಾನೆ. ಹಠ ಮಾಡಿ ಇಳಿದ್ಬಿಟ್ಟೆ ಇಲ್ಲಿ ನಾನು. ಎಂತ ಪ್ಲೇಸ್ ನೋಡಿ ಇಲ್ಲಿ. ಇಲ್ಲೊಂದು ಹಿಡನ್ ವಾಟರ್ ಫಾಲ್ ಇದೆ. ಇದು ಹೋಗಿ ಕೆಳಗಡೆಯಿಂದ ಹೋಗಿ ಅಲ್ಲಿಗೆ ಸೇರ್ಕೊತಾ ಇದೆ. ತೋರಿಸ್ತೀನಿ ವಾಟರ್ ಫಾಲ್ ನ. ಕಾಣಿಸ್ತಾ ಇದೆಯಾ ಫಾಲ್ಸು? ಇಲ್ಲಿಂದ ಬಂದು ಇಲ್ಲಿ ಬಂದು ರೋಡಿಂದ ಇಲ್ಲಿಂದ ಹೋಗಿ
ಅಲ್ಲಿಗೆ ನದಿಗೆ ಸೇರ್ಕೋತಾ ಇದೆ ಇದು ವಾಟರ್ ಫಾಲ್, ಹಿಡನ್ ವಾಟರ್ ಇಂದ ಹೋಗಿ ನದಿಗೆ ಸೇರ್ಕೋತಾ ಇದೆ. ಸಕ್ಕದಾಗಿದೆ ವಾಟರ್ ಫಾಲ್. ಮೇ ಬಿ ಇದು ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಲ್ಲ, ಕುಮಾರಧಾರ, ಅಲ್ಲಿಗೆ ಹೋಗಿ ಜಾಯಿನ್ ಆಗುತ್ತೆ ಅಂತ ಅನ್ಸುತ್ತೆ. ಆ ಕಡೆಗಿಂತ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇನ್ನೂ ಚೆನ್ನಾಗಿದೆ ವಾಟರ್ ಫಾಲ್. ವಾಟರ್ ಫಾಲ್ ಅಲ್ಲ ಆಕ್ಚುಲಿ ನದಿ, ಸಾರಿ ನೋಡಿ. ವಾವ್, ಈ ಮನೋಹರ ಪ್ರಕೃತಿನ ಎಷ್ಟು ಸಲ ನೋಡಿದ್ರೂ ನನ್ನಲ್ಲಿ ಅದೇ ಎಕ್ಸೈಟ್ಮೆಂಟ್ ಇರುತ್ತೆ. ಮತ್ತೆ ನೋಡಬೇಕು ಅಂತಾನೆ ಅನಿಸ್ತಿರುತ್ತೆ. ಅಲ್ಲಿ ನನ್ನ ಪ್ರೆಸೆನ್ಸ್ನ ಫೀಲ್ ಮಾಡೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಈ ಅಗಾಧವಾದ ಪ್ರಕೃತಿ ಸೌಂದರ್ಯದಲ್ಲಿ ನಾನಂತೂ ಕಳೆದೇ ಹೋದೆ. ನನ್ನ ಸ್ಟೋರಿನ ಕಳ್ದಾಕಲ್ಲ ಗೈಸ್, ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ತುಂಬ ಸೈನ್ಸ್ ಇದೆ ಇದ್ರ ಹಿಂದೆ, ಅದನ್ನ ನನ್ನ ಶಾರ್ಟ್ಸ್ ಅಲ್ಲಾಗಲಿ ಇಲ್ಲ ಮುಂದೆ ಆಗಲಿ ನಾನು ನಿಮಗೆ ಹೇಳ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್. ಹೋಗ್ತಾ ಇರೋದೇ ಲೇಟ್ ಆಗಿದೆ. ಇನ್ನಿಬ್ರು ಬರ್ಬೇಕಾದ್ರೆ ರಿವರ್ ಕಾಣಿಸಿಲ್ಲ. ಬೈ ರಿವರ್. ಜನಮೇಜಯ ತನ್ನ ತಂದೆ ಸಾವಿಂದ ತುಂಬ ನೊಂದಿರ್ತಾನಲ್ಲ, ಅದಕ್ಕೆ ಅವನು ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಇಡೀ ಸರ್ಪಕುಲನೇ ನಾಶ ಮಾಡೋಕ್ಕೆ ಮುಂದೆ ಹಾಕ್ಬಿಡ್ತಾನೆ. ಒಂದು ಸರ್ಪ ಯಾಗನ ಮಾಡ್ತಾನೆ ಕೂತ್ಕೊಂಡು. ಆವಾಗ ಲಕ್ಷಾಂತರ ಹಾವುಗಳು ಅದಾಗೆ ಬಂದು ಆ ಯಾಗದೊಳಗೆ ಬಿದ್ದು ಸತ್ತೋಗ್ಬಿಡುತ್ತೆ. ಸರ್ಪಗಳು ಅರ್ಧಂಬರ್ಧ ಸುಟ್ಟಿರುತ್ತೆ, ಪೂರ್ತಿ ಸತ್ತೋಗಿರುತ್ತೆ, ಸುಟ್ಟು ಕರಕಲಾಗಿರುತ್ತೆ. ಆ ಹಾವುಗಳು ಬಂದು ನೋಡೋದನ್ನು ತಡ್ಕೊಳಕ್ಕಾಗದೆ ದಕ್ಷಕ ಮತ್ತು ವಾಸುಕಿ, ಅಂದರೆ ಆ ಸರ್ಪಕುಲದ ಹೆಡ್ಗಳಿರ್ತಾರಲ್ಲ, ಅವರು ಇಂದ್ರನ ರಿಕ್ವೆಸ್ಟ್ ಮಾಡ್ತಾರೆ. ಇಂದ್ರ ಹಿಂದೆ ಮುಂದೆ ನೋಡಿದಾಗ ಅವನ ಚೇರ್ ಇರುತ್ತಲ್ಲ ಇಂದ್ರಂದು, ಅಂದರೆ ಸಿಂಹಾಸನಕ್ಕೆ ಸುತ್ತಾಕೋಗ್ಬಿಡ್ತಾರೆ. ಬಂದರೆ ಇಂದ್ರನ ಸಮೇತ ಬೀಳ್ಬೇಕು ಸರ್ಪಯಾಗಕ್ಕೆ ಅಂತ. ಆಗ ಇಂದ್ರ ಎದುರುಕೊಂಡು ಅವನ ಕುರ್ಚಿ ಅಲ್ಲಾಡೋದು ನೋಡಿ ಸುಬ್ರಹ್ಮಣ್ಯನ ರಿಕ್ವೆಸ್ಟ್ ಮಾಡ್ತಾನೆ. ಸುಬ್ರಹ್ಮಣ್ಯ ದೊಡ್ಡ ಮನ್ಸು ಮಾಡಿ ಮಧ್ಯ ಜನಮೇಜಯನ ಜೊತೆ ಮಾತಾಡ್ಬಿಟ್ಟು ಆ ಸರ್ಪಯಾಗನ ನಿಲ್ಲಿಸ್ತಾನೆ. ಆದರೆ ಜನಮೇಜಯ ಸುಮ್ಮನೆ ನಿಲ್ಲಿಸಲ್ಲ. ಅವನಿಗೆ ಆ ಸರ್ಪಯಾಗದಿಂದ ಸರ್ಪಗಳು ಸುಟ್ಟಿರೋ ಹೊಗೆಗೆ ತುಟಿಯಿಂದ ಸ್ಟಾರ್ಟ್ ಆಗಿ ಮೈಯೆಲ್ಲ ಬಿಳಿ ತನ್ನು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಚರ್ಮದ ಕಾಯಿಲೆ ಬಂದಿರುತ್ತೆ. ಆವಾಗ ಸುಬ್ರಹ್ಮಣ್ಯನೇ ಅಗೇನ್ ರಿಕ್ವೆಸ್ಟ್ ಮಾಡ್ತಾನೆ, ಈ ಕಾಯಿಲೆಯಿಂದ ನನ್ನನ್ನು ಈಚೆ ತರಬೇಕು ಅಂತ. ಅದಕ್ಕೆ ಓಕೆ ಅಂತ ಹೇಳ್ತಾನೆ. ಇದಕ್ಕೆ ಔಷಧಿ ಏನು ಅಂತ ಕೇಳಿದಾಗ ನಮಗೆ ಪಾತಾಳ ಲೋಕದ ಗಂಗೆ ಮತ್ತು ದೇವಲೋಕದಲ್ಲಿ ಇಂದ್ರನ ಆಸ್ಥಾನದಲ್ಲಿ ನಂದಿನಿ ಇರುತ್ತಲ್ಲ, ಕಾಮಧೇನು, ಅದರ ಹಸುವಿನ ಹಾಲು, ಈ ಎರಡರಿಂದನೂ ನಮಗೆ ಚರ್ಮ ರೋಗಕ್ಕೆ ಅಂದರೆ ಏನು ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾನೆ ಸುಬ್ರಹ್ಮಣ್ಯ. ಅಲ್ಲಿಂದ ಈಗ ಅದೇ ಪ್ರತೀತಿ, ಉತ್ತಕ್ಕೆ ಹಾಲೆರಿತೀವಿ ಮತ್ತು ನೀರೆರಿತೀವಿ. ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋರು ಎಷ್ಟೊಂದು ಜನ ಚರ್ಮದ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಇಲ್ಲಾಂದರೆ ಮಕ್ಕಳಾಗದೇ ಇರೋರು ಜಾಸ್ತಿ ಬರ್ತಾರೆ. ಇದೆರಡಕ್ಕೂ ವೈಜ್ಞಾನಿಕ ಕಾರಣಗಳಿದೆ ಗೈಸ್. ಏನಂತ ಅಂದರೆ ಇಲ್ಲಿ ಕುಮಾರಧಾರದಲ್ಲಿ ಹರಿದು ಬರೋ ನೀರಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿದೆಯಂತೆ. ಅಂದರೆ ಕುಮಾರ ಪರ್ವತದಲ್ಲಿರೋವಂಥ ಸಾಕಷ್ಟು ಸಸ್ಯಗಳಲ್ಲಿ ಔಷಧೀಯ ಗುಣಗಳಿರುತ್ತಲ್ಲ, ಅದು ಈ ನೀರಲ್ಲಿ ಬೆರ್ತಿರುತ್ತೆ ಅನ್ನೋದು ಒಂದು ಪ್ರತೀತಿ. ಮತ್ತು ಈ ಪ್ಲೇಸಲ್ಲಿ ಬಂದು ಉಳ್ಕೊಳ್ಳೋದ್ರಿಂದ ಕೂಡ ಬಾಡಿ ಡಿಟಾಕ್ಸಿಫಿಕೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದೆ ಎಲ್ಲ ನಾವು ತಿಂತಿದ್ದಂಥ ಆಹಾರಗಳು ಆಲ್ಮೋಸ್ಟ್ ಆರ್ಗ್ಯಾನಿಕ್ ಆಗಿರೋದು, ಹಾಗಾಗಿನೇ ಆರ್ಗ್ಯಾನಿಕ್ ಡಿಟಾಕ್ಸಿಫಿಕೇಷನ್ ಸಾಕಾಗಿತ್ತು. ಬಟ್ ಈಗಿನ ನಾವು ತಿನ್ನೋ ಆಹಾರಕ್ಕೂ ಇವಾಗ ನಮ್ಮನ್ನ ಈ ಥರ ಪ್ರದೇಶಗಳು ಅಲ್ಲಾಡ್ಸೋಕ್ಕೂ ಆಗಲ್ಲ. ನಮ್ಮ ಬಾಡಿನ ಅಷ್ಟು ಟಾಕ್ಸಿಕ್ ಆಗೋಗಿರ್ತೀವಿ ನಾವು. ಸ್ಟೋರಿಗೆ ದಕ್ಷಿಣದಲ್ಲಿ ಸುಬ್ರಹ್ಮಣ್ಯ ನೆಲೆ ನಿಲ್ಲೋಕ್ಕೆ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಸರ್ಪಯಾಗ ಏನು ಮಾಡ್ತಾನೆ ಜನಮೇಜಯ, ಅದು ಸುಬ್ರಹ್ಮಣ್ಯದ ಆಸುಪಾಸಲ್ಲೇ ನಡೆಯೋದಂತೆ. ಹಾಗಾಗಿ ದಕ್ಷಕ ಮತ್ತು ವಾಸುಕಿ ಸುಬ್ರಹ್ಮಣ್ಯನ ರಿಕ್ವೆಸ್ಟ್ ಮಾಡ್ತಾರೆ, ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತ. ಆವಾಗ ಸುಬ್ರಹ್ಮಣ್ಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲಿ ನೆಲೆ ನಿಲ್ಲಕ್ಕೆ ಒಪ್ಕೋತಾರೆ. ಮತ್ತು ಇನ್ನೊಂದು ಶಾಪ ಇರುತ್ತೆ ಸುಬ್ರಹ್ಮಣ್ಯನಿಗೆ ಶಿವನಿಂದ. ಬ್ರಹ್ಮನ ಜೊತೆ ಆಟ ಆಡಬೇಕಾದ್ರೆ ಬ್ರಹ್ಮನ್ನ ಕಟ್ಟಾಕ್ಬಿಟ್ಟಿರ್ತಾನೆ. ಅವ್ನು ಕೊಡೋ ಉತ್ತರಗಳು ಸುಬ್ರಹ್ಮಣ್ಯನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಕಟ್ಟಾಕಿ ಲೋಕನ ಅಲ್ಲೋಲ ಕಲ್ಲೋಲ ಮಾಡಿದಾಗ, ಈಗೆಲ್ಲ ಆಟ ಆಡ್ತೀಯ ನೀನು ಅಂತ ಹೇಳ್ಬಿಟ್ಟು, ಸರೀಸೃಪ ಆಗು ನೀನು ಅಂತ ಹೇಳ್ಬಿಟ್ಟು ಸುಬ್ರಹ್ಮಣ್ಯನಿಗೆ ಶಿವ ಶಾಪ ಕೊಡ್ತಾನೆ. ಅದೆರಡು ಸೇರಿ ಇಲ್ಲಿ ಸುಬ್ರಹ್ಮಣ್ಯ ನಮಗೆ ಸರ್ಪ ರೂಪದಲ್ಲಿ ದರ್ಶನನ ಕೊಡ್ತಾರೆ. ಅಲ್ಲಿಂದ ಹೇಳ್ತಾ ಇದ್ದೆ ಒಂದು ಫಾಲ್ಸ್ ಹತ್ರನೂ ನಿಲ್ಲಿಸ್ತಿಲ್ಲ ಅಂತ. ಆಮೇಲೆ ಬರ್ಬೇಕಾದ್ರೆ ಡಿಸೈಡ್ ಆಗಿದೆ ನಾನು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಾಮುಂಡೇಶ್ವರಿದು ದೇವಸ್ಥಾನ, ಅಂದ್ರೆ ಇದು ಏನಂದ್ರೆ ಈ ಕಾಡ್ನೆಲ್ಲ ಕಾಯೋ ತರ ಒಂದು ದೇವಿ ಪೂಜೆ ಮಾಡ್ತಾರೆ. ಹೆಸರೇ ಗಡಿ ಚಾಮುಂಡೇಶ್ವರಿ ಅಂತ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಫಾಲ್ಸ್ ನೋಡಿ ಅದ್ರ ಪಕ್ಕ. ಗಡಿ ಚಾಮುಂಡೇಶ್ವರಿ ಟೆಂಪಲ್ ಪಕ್ಕನೇ ಇದೆ ಇದು ಫಾಲ್ಸ್. ಸೂಪರ್ ಫಾಲ್ಸ್ ಅಂದ್ರೆ ದೊಡ್ಡ ದೊಡ್ಡ ಫಾಲ್ಸ್ ಎಲ್ಲ ಏನ್ ಗೊತ್ತಾ, ನೋಡಕ್ ಮಾತ್ರ ಚೆನ್ನಾಗಿರುತ್ತೆ. ಈ ತರ ಫಾಲ್ಸ್ ಅಲ್ಲೆಲ್ಲ ಆದ್ರೆ ಆಟ ಆಡ್ಬೋದು ನೀವು. ಸಕಲೇಶ್ಪುರ ಬೆಳಗ್ಗೆನೆ ಬಿಟ್ಬಿಟ್ರೆ ಈ ತರ ಫಾಲ್ಸ್ ಅಲ್ಲೆಲ್ಲ ಆಟ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒಳ್ಳೆ ವೈಬ್. ನೀವು ಈ ಫಾಲ್ಸ್ ಮತ್ತೆ ಈ ತರ ಚಿಕ್ಕ ಚಿಕ್ಕ ಜರಿ ಎಲ್ಲ ಬೇಕು ಅಂತ ಅಂದ್ರೆ ನೀವು ಬಿಸ್ಲೆ ಕಡೆನೆ ಬರ್ಬೇಕು. ನೀವು ಶಿರಾಡಿ ಘಾಟಲ್ಲಿ ಹೋದ್ರೆ ಇದೆಲ್ಲ ಈ ವ್ಯೂ ಎಲ್ಲ ಸಿಗಲ್ಲ ನಿಮಗೆ.
ಸಿಕ್ಕಿದ್ರು ಕಮ್ಮಿನೇ. ಇಲ್ಲಂತೂ ತುಂಬಾ ಫಾಲ್ಸ್ಗಳು. ಆಮೇಲೆ ಇಲ್ಲಿ ಆಕ್ಸೆಸ್ ಮಾಡಕ್ಕೆ ವೆಹಿಕಲ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಆ ಕಡೆ ಜಾಸ್ತಿ ಇರುತ್ತೆ, ಇಲ್ಲಿ ಕಮ್ಮಿ ಇರುತ್ತೆ. ಹಂಗಾಗಿ ಇದು ಈಸಿ. ನಾನ್ ಬೇರೆ ಸ್ಲಿಪ್ಪರ್ ಫಿಟ್ ಬಂದಿದ್ದೀನಿ. ನೀಚಸ್ ಏನಾದ್ರು ಇದ್ರೆ ಗೋವಿಂದ ಗೋವಿಂದ. ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆಲ್ಲ ಕೈ ಮುಗ್ದು ಸುಬ್ರಹ್ಮಣ್ಯ ಕಡೆ ಹೊರಡ್ತಾ ಇದೀವಿ. ಪುಟಾಣಿ ಟೆಂಪಲ್ ಆದ್ರೂ ಎಂತ ಒಳ್ಳೆ ವೈಬ್ ಇದೆ, ಸ್ಟ್ರಾಂಗ್ ವೈಬ್ ಇದೆ ಟೆಂಪಲ್ ಅಲ್ಲಿ. ವೆಲ್ಕಮ್ ಟು ಸುಬ್ರಹ್ಮಣ್ಯ ಮಾರಧಾರ ರಿವರ್. ಹೋಗಿ ಸ್ನಾನ ಮಾಡ್ಕೊಂಡು ಈಗ ದೇವಸ್ಥಾನ ಎಂಟ್ರಿ. ನೆಮ್ಮದಿಯಾಗಿ ದೇವ್ರು ನೋಡ್ಕೊಂಡ್ ಬಂದು ಮತ್ತೆ ಸಿಗ್ತೀನಿ. ಈಗ ರೆಡಿಯಾಗಿ ಬಂದ ತಕ್ಷಣ ನೋಡಿದ್ರಲ್ಲ, ಹುಳಿ ಕುಣಿತಕ್ಕೆಲ್ಲ ರೆಡಿಯಾಗಿ ಬಂದಿದ್ದಾರೆ. ಗಣಪತಿ ಇಟ್ಟಿದ್ದಾರೆ, ಅದ್ರ ಪ್ರೋಗ್ರಾಮ್ಸ್ ನಡೀತಾ ಇದೆ. ಇಷ್ಟೊತ್ತವರೆಗೂ ಅಲ್ಲಿ ನೋಡ್ಕೊಂಡ್ ಬಂದ್ವಿ. ಈಗ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ತುಂಬಾ ಹತ್ರದಿಂದ ದೇವ್ರು ನೋಡಿದ್ವಿ, ಖುಷಿ ಆಯ್ತು ಈ ಸಲ ಮಾತ್ರ. ತುಂಬ ಅಂದರೆ ತುಂಬ ಹತ್ತಿರದಿಂದ ಸ್ವಾಮಿ ದರ್ಶನ ಆಯಿತು ಈ ಸಲ. ಯಾಕೋ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು ದೇವ್ರನ್ನ ನೋಡಬೇಕಾದ್ರೆ. ಏನು ಕೇಳ್ಕೋಬೇಕು ಅಂತಲೇ ಅನಿಸ್ಲಿಲ್ಲ ನನಗೆ, ಜಸ್ಟ್ ನೋಡ್ತಾ ಇರಬೇಕು ದೇವ್ರನ್ನ ಅಂತ ಮಾತ್ರ ಅನ್ನಿಸ್ತು. ತುಂಬ ವಿಶೇಷವಾದ ಅಲಂಕಾರ ಮಾಡಿದರು. ಏನು ಸ್ಪೆಷಲ್ ಡೇ ಅಂತ ಅಂತೂ ಗೊತ್ತಿಲ್ಲ ನಾವು ಹೋಗಿದ್ದಿನ. ಮತ್ತು ಇನ್ನೊಂದು ವಿಷಯ ದಕ್ಷಿಣ ಕನ್ನಡದ ಬಗ್ಗೆ ಹೇಳಬೇಕು ಅಂದರೆ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರೋ ಅಂಥ ಪ್ರದೇಶ. ಅದನ್ನು ಆ್ಯಕ್ಸೆಸ್ ಮಾಡೋಕ್ಕೆ ಸಿಕ್ತು ಅನ್ನೋದು ನನಗೆ ಹ್ಯಾಪಿ ವಿಷಯ. ನಮ್ಮ ಮುದ್ದು ಅಂತೂ ಫುಲ್ ಎಕ್ಸೈಟ್ ಆಗೋದ. ನನಗೂ ಹ್ಯಾಪಿನೇ. ಹುಲಿ ಕುಣಿತ, ಯಕ್ಷಗಾನ, ಆ ಡ್ರೆಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ನೋಡೋಕ್ಕೆ ಒಂದು ಖುಷಿ. ನಾನು ಬದಲಾಗಬೇಕು ಅಂತ ಫಾರ್ ದಿ ಫಸ್ಟ್ ಟೈಮ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ. ಕೆಲವೊಂದು ಕಾರಣಗಳಿಗೆ ನಾನು ಸೀರೆ ಹಾಕೋದು ಬಿಟ್ಬಿಟ್ಟಿದ್ದೆ. ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಹುಲಿ ಕುಣಿತದ ಮಕ್ಕಳಂತೂ ಫೋಟೋ ವಿಡಿಯೋ ಕೊಡೋದ್ರ ಜೊತೆಗೆ ಆ ಡ್ಯಾನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸಹ ಹೇಳಿದ್ರು. ಸೋ ಸ್ವೀಟ್ ಆಫ್ ದೆಮ್. ಇವ್ರ ಜೊತೆ ಎಲ್ಲ ನಿಂತಾಗ ನನ್ನ ಮನಸ್ಸು ಯಾಕೋ ಬ್ಲಿಂಕ್ ಆಗ್ತಾ ಇತ್ತು. ತುಂಬ ಹ್ಯಾಪಿ ಫೀಲ್ ಆಗ್ತಾ ಇತ್ತು. ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಗಾಯ್ಸ್.